ಹಾಯ್ ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಶಿವಮೊಗ್ಗದ 2ನೇ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಎಸ್, ನೀವು ಆಲ್ರೆಡಿ ತಮ್ಮನೇಲಿ ನೋಡಿರ್ಬೋದು, ನಾವು ಹೋಗ್ತಾ ಇದ್ದೀವಿ ವರ್ಲ್ಡ್ ಫೇಮಸ್ ಭಾರತದ 2ನೇ ಅತಿ ಎತ್ತರದ ಜಲಪಾತ ಜೋಗ್ ಫಾಲ್ಸ್ ಹೋಗ್ತಾ ಇದ್ದೀವಿ. ಬನ್ನಿ, ಇನ್ನೇಕೆ ತಡ ಮಾಡೋದು, ವಿಡಿಯೋ ಶುರು ಮಾಡೋಣ. ಲೆಟ್ಸ್ ಗೋ. ಮಾರ್ನಿಂಗ್ ಗೈಸ್, ಗುಡ್ ಮಾರ್ನಿಂಗ್. ಒಳ್ಳೆ ನಿದ್ದೆ ಆಯಿತು ಬೆಳಿಗ್ಗೆ. ಇವಾಗ ಜೋಗ್ ಫಾಲ್ಸ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲ ಮುಗಿಸ್ಕೊಂಡು ನಮಗೆ ಜೋಗ್ ಫಾಲ್ಸಲ್ಲಿ ಸಿಗ್ತೀವಿ. ಇವಾಗ ಫ್ರೆಶ್ ಅಪ್ ಆಗೋಣ ಅಂತ ಹೋಗ್ತಾ ಇದ್ದೀವಿ. ನೋಡ್ಬೋದು, ಎಲ್ಲ ಒಳ್ಳೆ ನಿದ್ದೆ ಮಾಡಿದ್ದೀವಿ. ನೋಡ್ಬೋದು, ಒಳ್ಳೆ ವೆದರ್ ಇದೆ. ಟೆಂಟಲ್ಲಿ ವ್ಯೂ ನೋಡ್ಬೋದು. ಗೈಸ್, ಫೈನಲಿ ಟೆಂಟ್ ಪ್ಯಾಕ್ ಆಯಿತು. ನೋಡ್ಬೋದು, ಒಂದು ಈಸಿಯಾಗಿ ಡಿಸ್ಮೆಂಟಲ್ ಮಾಡಿ ಫಿಕ್ಸ್ ಮಾಡುವಂಥ ಟೆಂಟನ್ನ ನೀವು ಯೂಸ್ ಮಾಡ್ಬೋದು. ರೋಡ್ ಶೋಸ್ ಆಗ್ತೀನಿ ಅವರ ನೋಡ್ಬೋದು. ಬ್ಯೂಟಿಫುಲ್ ಪ್ಲೇಸ್ ಇಟ್ಕೊಳ್ಳಿ. Oh my gosh, guys, look at this view. ತುಂಗಾ ನದಿನಾ? ಬ್ಯೂಟಿಫುಲ್ ಅಣ್ಣ, ಮಸ್ತಾಗಿದೆ ಅಣ್ಣ. ಆದ್ರೂ ನಿಮ್ಮೂರು ತುಂಬಾ ಅದ್ಭುತವಾಗಿದೆ ಅಣ್ಣ. ನೀವು ಎಷ್ಟು ವರ್ಷ ಅಂತ ಇದ್ದೀರಾ ಅಣ್ಣ ಇಲ್ಲಿ? ಹೌದಾ? ಗೈಸ್, ಹೋಗ್ತಾ ಇದ್ದೀರಿ ಇವಾಗ. ನೋಡ್ಬೋದು, ಸೌಮ್ಯ ಅವ್ರು ಸಿಕ್ಕಿದ್ದಾರೆ ಇಲ್ಲಿ. ಎಲ್ಲ ಗೈಡ್ ಮಾಡ್ತಾ ಇದ್ದಾರೆ ನಮಗೆ. ಹಾಯ್ ಹೇಳ್ಬಿಡಿ ಸೌಮ್ಯ, ಹಾಯ್ ಹೇಳ್ಬಿಡಿ. ಸೊ ಇವಾಗ ಇಲ್ಲಿಂದ ಹೋಗ್ತಾ ಇದ್ದೀವಿ ಗೈಸ್ ಜೋಗ್ ಫಾಲ್ಸ್ಗೆ. ಅಲ್ಲಿ ಹೋಗಿ ನಿಮಗೆ ಸಿಗ್ತೀವಿ. ಅಲ್ಲಿಂದ ಸಿಗಂದೂರ್ ಅಂತ ಇನ್ನೊಂದು ಪ್ಲೇಸ್ ಕೂಡ ಓಪನ್ ಆಗಿದೆ. ಸೊ ನೋಡೋಣ, ಅದನ್ನು ಹೋಗ್ಬಿಟ್ಟು ಅಲ್ಲಿ ನಿಮಗೆ ಎಕ್ಸ್ಪ್ಲೋರ್ ಮಾಡೋಂಥ ಪ್ರಯತ್ನ ಮಾಡ್ತೀವಿ. ಸೊ ಬನ್ನಿ ಹೋಗೋಣ, ಲೆಟ್ಸ್ ಗೋ. ಇದು ಈ ಏರಿಯಾನು ಹೊಸೂರು ಅಂತ ಹೆಸರಿದೆ. ಬ್ಯಾಂಗ್ಳೂರಲ್ಲಿ ನೀವು ನೋಡಿರ್ಬೋದು, ಅದೇ ಥರ ಹೊಸೂರು ಹೆಸರಲ್ಲೇ ಇಲ್ಲೊಂದು ಊರಿದೆ, ವಿಚ್ ಇಸ್ ಕ್ರೇಜಿ. ಟೆಂಟ್ ಬ್ಯಾಗ್ ಅಂತ ಬಿಸಾಕ್ಬಿಟ್ಟಿದೆ. ಆ್ಯಕ್ಚುಲಿ ಅಲ್ಲಿ ಅಂಗಡಿಯಲ್ಲೇ ಬಿಟ್ಬಿಟ್ಟಿದ್ದೀವಿ ನಾವು. ಸಡನ್ನಾಗಿ ಬಸ್ ಬಂದಿದ್ದು, ಅರ್ಜೆಂಟಲ್ಲಿ ಅಮೌಂಟ್ ಪೇ ಮಾಡ್ತಾ ಇದ್ದಲ್ಲ, ಸೊ ಹಂಗಾಗಿ ಅಲ್ಲೇ ಬಿಟ್ಬಿಟ್ಟಿದ್ದೀವಿ. ಸೊ ಅದಕ್ಕೆ ಮಾತಾಡಿದ್ದೀನಿ ಇವಾಗ. ಬಸ್ ಡ್ರೈವರು ಇಲ್ಲೇ ಇದ್ರು, ಅವರು ಮತ್ತೆ ಅಲ್ಲಿ ಹೋಗ್ತಾರಂತೆ ಅವರು. ಸೊ ಅವ್ರಿಗೆ ಅದನ್ನ ಪಿಕಪ್ ಮಾಡ್ಕೊಂಡು ತೊಗೊಂಬರೋಕೆ ಹೇಳಿದ್ದೀನಿ. ಸೊ ನೋಡೋಣ, ಲೆಟ್ಸ್ ಹೋಪ್ ಫಾರ್ ಬೆಸ್ಟ್. ಗೈಸ್, ಇಲ್ಲೂ ಫುಲ್ಲು ರಶ್ ಅನ್ಕೊಳ್ಳಿ ಬಸ್ಸು. ನೋಡಿ ಅಣ್ಣ, ಕರೀರಿ ಅಣ್ಣ. ನೋಡ್ರಿ ಅಣ್ಣ, ಅಲ್ಲೆಲ್ಲ ನೇತಾಡ್ತಾರ ಅಣ್ಣ. ಬಿದ್ಗಿದ್ ಹೋಗ್ಬಿಟ್ರೆ ಏನಣ್ಣ ಇದು ಗತಿ? ನೋಡೋಣ ಅಣ್ಣ. ಕಸವಾಗ ಅಂದ್ರೆ ಏನು? ಬಲುವಾಗೆ. ನೀರಿನಲ್ಲಿ ಬಾತುಕೊಳ್ಳಿನಾ? ಇನ್ನೊಂದರ ಡೈಲಾಗ್ ಹೊಡಿ ಹಂಗೆ. ಕ್ರೇಜಿ ಬಾಯ್ಸ್ ಎಲ್ಲ ಕ್ರೇಜಿ. ಅದು ಸ್ವಲ್ಪ ನಾಚಿಕೆ ಗೈಸ್, ಹುಡುಗರು ಮಾತಾಡಕ್ ಸ್ವಲ್ಪ ನಾಚಿಕೆ. ಬಟ್ ಕ್ರೇಜಿ ಬಾಯ್ಸ್ ಇವರು. ಎಂತ ಗೈಸ್, ಫೈನಲಿ ರೀಚ್ ಆಗಿದ್ದೀವಿ ಜೋಗ್ ಫಾಲ್ಸ್ಗೆ. ವರ್ಲ್ಡ್ಸ್ ಫೇಮಸ್ ಸೆಕೆಂಡ್ಸ್ ಆಫ್ ವಾಟರ್ ಫಾಲ್ಸ್ಗೆ ಬಂದು ರೀಚ್ ಆಗಿದ್ದೀವಿ. ನೋಡ್ಬೋದು, ಫುಲ್ಲು ಕ್ಲೌಡ್ ಆಗಿಬಿಟ್ಟಿದೆ, ಕಂಪ್ಲೀಟ್ ಮಿಸ್ಟ್ ಅನ್ಕೊಳ್ಳಿ. ಸೊ ಇವಾಗ ಆ ಕಡೆಯಿಂದ ಆಪೋಸಿಟಲ್ಲಿ ಹೋಗೋಕ್ಕೆ ನಮಗೆ ಪರ್ ಪರ್ಸನ್ 250 ಚಾರ್ಜ್ ಮಾಡ್ತಾಯಿದ್ದಾರೆ. ಬಟ್ ಆದರೂ ಸ್ಟಿಲ್ ಒಳಗಡೆ ಬಿಡ್ತಾರೋ ಇಲ್ವಾ ಗೊತ್ತಿಲ್ಲ. ಹಾಗಾಗಿ ನಾವು ಹಿಂಗೆ ನಾರ್ಮಲಾಗಿ ಮೇಲೆಯಿಂದ ನೋಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ಗೈಸ್, ಲಿಟ್ರಲಿ ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂದ್ಕೊಳ್ಳಿ. ನಮ್ಮ ರಾಜ್ಕುಮಾರ್ ಅವ್ರು ಹೇಳ್ದಂಗೆ, ಸಾಯಕ್ಕೆ ಮುಂಚೆ ಒಮ್ಮೆ ನೋಡು ಜೋಗದ ಗುಂಡಿ ಅಂದಂಗೆ ಕ್ರೇಜಿ ಅಂದ್ಕೊಳ್ಳಿ. ಎಷ್ಟು ಗಂಟೆ ಕ್ಲೋಸಿಂಗು? 7 ಗಂಟೆ ಅಣ್ಣ. ರಜಾ ಯಾವಾಗ ಇದು? ಎನಿ ಟೈಮ್ ಓಪನ್? ತಗೊಳ್ಳಿ. ಏನದು? ಥಂಡಿ ಏನಣ್ಣ? ಇನ್ನೊಂದ್ಸತಿ ಹೇಳಿ, ಮಸ್ತಾಗಿ ಹೇಳಿದ್ರಿ ನೀವು. ಥಂಡಿ, ಕೆಮ್ಮು, ನೆಗಡಿ, ಶೀತ, ಕಫ, ಪಿತ್ತ, ಬೀಡಿ, ಸಿಗರೇಟ್, ತಂಬಾಕು, ಗುಟ್ಕಾ, ಫಸ್ಟ್ ಕ್ಲಾಸ್ ಆಯುರ್ವೇದಿಕ್. ಕ್ರೇಜಿ ನ್ಯಾಚುರಲ್ ಫ್ರೂಟ್ಸ್. ಬ್ಯೂಟಿಫುಲ್ ಪೈನಾಪಲ್ ಇದೆ. ಎಕ್ಸಾಕ್ಟ್ಲಿ ಗೈಸ್, ಮಿಸ್ಟಿಂದ ನಮಗೆ ಕಾಣಿಸ್ತಾ ಇಲ್ಲ. ಇವಾಗ ಒಳಗಡೆ ಟಿಕೆಟ್ ತೊಗೊಂಡು ಕೂಡ ಹೋಗ್ತೀವಿ. ಬಟ್ ಮಿಸ್ಟ್ ಇಲ್ಲ ಅಂದರೆ ನೀವು ಜಸ್ಟ್ ಇಲ್ಲಿ
ಎಂಟ್ರೆನ್ಸ್ ಇನ್ಫ್ಯಾಕ್ಟ್ ಟಿಕೆಟ್ ಕೂಡ ಕೊಡೋದು ಬೇಡ, ನೀವು ಸುಮ್ಮನೆ ಈ ಗೇಟ್ ಹತ್ರ ಬಂದು ನೋಡಿದ್ರೆ ನಿಮಗೆ ಈ ಥರ ವ್ಯೂ ಕಾಣಿಸುತ್ತೆ. ನೋಡ್ಬೋದು, ಬ್ಯೂಟಿಫುಲ್ ಆಗಿದೆ ಅಂದ್ಕೊಳ್ಳಿ. ಇದೇ ಹೇಳಿದ್ದೆ ಸುಭಾಷ್ ನಾನು, ರಾಜಾ ರೋಲರ್ ರಾಕೆಟ್ ಅಂತ. ರಾಜಾ ರೋಲರ್ ರಾಕೆಟ್ ಅಂತ ಅಂದರೆ 4 ಬರುತ್ತೆ ಅದು. ಓಕೆ, ಏನಾದಿತ್ತಾ ರಾಜಾ ರೋಲರ್ ರಾಕೆಟ್ ಅಂತ. ಇನ್ನೊಂದು ಏನೋ ಇದೆ ಹೆಸರು ಮರ್ತೋಗ್ಬಿಟ್ಟಿದ್ದೀನಿ ನಾನು, ಗ್ಯಾಪ್ನ ಬರುತ್ತಲ್ಲ. 3 ಹೆಸರು ಮಾತ್ರ ಗ್ಯಾಪ್ನ ಇದೆ. ರಾಜಾ ರೋಲರ್ ರಾಕೆಟ್ ಅಂತ. 1 2 3. ಬಟ್ ಇದು ಇರೋದೇ ಕಾಣಿಸ್ತಾ ಇಲ್ಲ ನೀಟಾಗಿ. ಬಟ್ ಬಿಸಿಲು ಟೈಮಲ್ಲಿ ನೀಟಾಗಿ ಕಾಣಿಸ್ತು. ಬೆಳಗ್ಗೆ ಬಂದ್ಬಿಟ್ಟಿರೋ ನಮಗೆ ನೀಟಾಗಿ ಕಾಣಿಸ್ತು. ಈಸಿ ಹಂಗಾಗಿ ಕ್ಲೀನಾಗಿ ಕಾಣಿಸ್ತಾ ಇಲ್ಲ. ಲವ್ಲಿ ಲವ್ಲಿ ಗಾಯ್ಸ್, ನೋಡ್ಬೋದು. ನೋಡೋಕೆ ಈ ಥರ ಕಾಣಿಸ್ತಾ ಇದೆ, ಬಟ್ ಇದು ಕಾಲು ಭಾಗ. ಬಟ್ ಒಳಗಡೆ ಇಳ್ದಾಗಲೇ ಗೊತ್ತಾಗೋದು ಆಳ ಏನಂತ. 800 ಫೀಟು ಅಂದರೆ ಏನು ಸುಮ್ಮನೆನಾ ಗಾಯ್ಸ್? ಒಂದಲ್ಲ ಎರಡಲ್ಲ, ಬರೋಬ್ಬರಿ 800 ಫೀಟ್ ಎತ್ತರ ಇರುವಂಥ ಒಂದು ಜೋಗ್ ಫಾಲ್ಸ್, ವರ್ಲ್ಡ್ ಫೇಮಸ್ ಜೋಗ್ ಫಾಲ್ಸ್ ಅಂದ್ಕೊಳ್ಳಿ. ಹೋಗ್ತಾ ಇದ್ದೀವಿ, ಟೈಮ್ ಆಗಿಬಿಟ್ಟಿದೆ ಇವಾಗ ಫೈನಲ್ ಆಗಿ. ಬನ್ನಿ ಹೋಗೋಣ. ಹ್ಯಾಂಡಿಕ್ಯಾಪ್ ಸರ್, ಇವರು ಹ್ಯಾಂಡಿಕ್ಯಾಪ್ಟು. ಇವ್ರು ಕಾರ್ಡ್ ಇಲ್ಲ, ಕಾರ್ಡ್ ಇದೆನೋ? ಸಾರಿ ಸರ್, ಕಾರ್ಡ್ ಇಲ್ಲ. ಓಕೆ, ಥ್ಯಾಂಕ್ ಯು ಸರ್. ಗೈಸ್ ಟಿಕೆಟ್ ನೋಡ್ಬೋದು, ತೊಗೊಂಡಿದ್ದೀವಿ. ಪರ್ ಪರ್ಸನ್ 20 ರೂಪಾಯಿ. ಎಷ್ಟು ರುಪೀಸು? ಸೊ 3 ಜನಕ್ಕೆ 60 ರುಪೀಸ್ ಪರ್ ಹೆಡ್ ಬಂದು ಓಕೆ 20 ರುಪೀಸ್ ಬೀಳುತ್ತೆ. ಎಕ್ಸಾಕ್ಟ್ಲಿ ಗೈಸ್, ಪರ್ ಹೆಡ್ 20 ರುಪೀಸ್ ಬೀಳುತ್ತೆ. ಸೊ ಬನ್ನಿ, ನಿಮ್ಮೆಲ್ಲರಿಗೂ ಭಾರತದ 2ನೇ ಲಾರ್ಜೆಸ್ಟ್ ವಾಟರ್ ಫಾಲ್ಸ್ ತೋರಿಸ್ತೀವಿ. ಒನ್ ಆಫ್ ದ ಬ್ಯೂಟಿಫುಲ್ ಪ್ಲೇಸ್ ಅಂದ್ಕೊಳ್ಳಿ. ಸೊ ನೀವು ನೋಡ್ತಾ ಯಾರು ಇವಾಗ ಜೋಗ್ ಫಾಲ್ಸು. ನಿಮ್ಮೆಲ್ಲರಿಗೂ ಜೋಗ್ ಫಾಲ್ಸ್ಗೆ ಸ್ವಾಗತ, ಸುಸ್ವಾಗತ. ಬ್ಯೂಟಿಫುಲ್ ಆಗಿ ವೆದರ್ ಎಲ್ಲ ಕ್ರೇಜಿ ಆಗಿದೆ. ನೋಡ್ಬೋದು, ಯು ಗೈಸ್ ಕ್ಯಾನ್ ಸಿ. ಸೌಂಡ್ ಕೂಡ ನಿಮಗೆ ಕೇಳಿಸ್ತಾ ಇದೆ. ನೆಕ್ಸ್ಟ್ ಲೆವೆಲ್ ಸೌಂಡ್ ಅನ್ಕೊಳ್ಳಿ ಗೈಸ್, ಬಿ ಆನೆಸ್ಟ್, ಕ್ರೇಜಿ. ಬನ್ನಿ ಇವಾಗ ಮೈನ್ ಸ್ಪಾಟಲ್ಲಿ ಹೋಗ್ಬಿಟ್ಟು ನೋಡೋಣ ಹೆಂಗಿದೆ ಅಂತ. ಕೆಳಗಡೆ ಬಿಡ್ತಾ ಇಲ್ಲ ಆ್ಯಕ್ಚುಲಿ. ಸೊ ಇವಾಗ ಟೈಮ್ ಆಗಿಬಿಟ್ಟಿದೆ, ಮಳೆ ಬರ್ತಾ ಇದೆ ಅಂತ. ನೋಡೋಣ ಬನ್ನಿ ಯಾವ ಥರ ಇದೆ. Oh my God, guys, look at this. Guys, this is the entrance ಕೆಳಗಡೆ ಹೋಗೋಕ್ಕೆ. ನೋಡ್ಬೋದು, ಬಿಟ್ಟು ಅಲೋ ಮಾಡ್ತಾ ಇಲ್ಲ ನಾವು. ಕಂಪ್ಲೀಟಾಗಿ ಕಾಣಿಸ್ತಾ ಇಲ್ಲ, ಇದೆಲ್ಲ ಟೋಟಲಿ ಫಾಲ್ಸ್ ಏರಿಯಾ. ಬಟ್ ನೀವು ನೋಡ್ಬೋದು ಫಾಗು ಯಾವ ಥರ ಇದೆ ಅಂದರೆ ನೆಕ್ಸ್ಟ್ ಲೆವೆಲ್ಲು. ನೀವು ಫಾಲ್ಸಿಗೆ ಬರ್ತಾ ಇದ್ದೀರಾ ಅಂದರೆ ಈ ಸೀಸನಲ್ಲಿ ಬರಬೇಕು ಆ್ಯಕ್ಚುಲಿ. ಮಾನ್ಸೂನಲ್ಲಿ ಬರೋದನ್ನ ಮಿಸ್ ಮಾಡಬೇಡಿ. ದಿಸ್ ಇಸ್ ವಾಟರ್ ಫಾಲ್ಸ್ ವಿಸಿಟ್ ಮಾಡೋಕ್ಕೆ ದಿಸ್ ಈಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸು ಆ್ಯಂಡ್ ಬೆಸ್ಟ್ ಟೈಮ್ ಬಂದ್ಬಿಟ್ಟು ಮಾನ್ಸೂನು. ಸೊ ದಯವಿಟ್ಟು ನೀವೇನಾರು ಜೋಗ್ ಫಾಲ್ಸ್ನ ವಿಸಿಟ್ ಮಾಡಬೇಕಂತ ಇದ್ದರೆ ಸೆಪ್ಟೆಂಬರ್, ಈ ಮಂತ್ ದಿಸ್ ಈಸ್ ದ ಬೆಸ್ಟ್ ಟೈಮ್ ಅಂದ್ಕೊಳ್ಳಿ. ದಯವಿಟ್ಟು ಬಂದು ಬೆಳಗ್ಗೆ ಹೊತ್ತು ವಿಸಿಟ್ ಮಾಡಿ. ಬ್ಯೂಟಿಫುಲ್ ಪ್ಲೇಸ್ ಅಂದ್ಕೊಳ್ಳಿ. ಓ ಮೈ ಗಾಡ್ ಗಾಯ್ಸ್, ಲುಕ್ ಅಟ್ ದಿಸ್ ಕಂಪ್ಲೀಟ್ ಫಾಗ್ ಅಂದ್ಕೊಳ್ಳಿ. ಎಲ್ಲೋ ಕಾಣಿಸ್ತಾನೆ ಇಲ್ವಲ್ಲೋ ಫಾಗ್ ಈ ಥರ ಇದ್ರೆ ಎಲ್ಲಿ ಕಾಣಿಸುತ್ತೆ? ಅದಕ್ಕೆ ಅವ್ರು ಬಿಡ್ತಾರ ಅನ್ಕೊಂಡಿದ್ದೀನಿ ಕೆಳಗಡೆ. ನೀನು ಹೇಳ್ದೆ ಗೊತ್ತಾ, ಅಲ್ಲಿ ಎಲ್ಲೋ ಅದಕ್ಕೆ ಕಾಲು ಜಾರುತ್ತೆ ಅಂದ್ಬಿಟ್ಟೆ ಬಿಡ್ತಾ ಇಲ್ಲ ಅವರು. ಹೌದಾ? ಹಾಂ, ಸ್ವಲ್ಪ ಕಾಣಿಸ್ತಾ ಇತ್ತು ಆರಾಮ. ಅಲ್ಲಿ ನಾವು ಕ್ಲೈಮೇಟ್ ಯಾವಾಗ ಬರುತ್ತೆ ಯಾವಾಗ ಏನಿದಾಗುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಇದು ಒಂದು 10 ನಿಮಿಷ 15 ನಿಮಿಷ ಇರುತ್ತೆ, ಮತ್ತೆ ಸ್ವಲ್ಪ ಪಕ್ಕಕ್ಕೆ ಸರಿಯುತ್ತೆ, ಮತ್ತೆ ಒಂದು ಸ್ವಲ್ಪ ಕಾಣಿಸುತ್ತಲ್ಲ. 100% ಕ್ಲಿಯರ್ ಅಂತೂ ಇಲ್ಲ. ಓಕೆ, 50% 40% ಕಾಣಿಸುತ್ತೆ. ಅಲ್ಲಿ ನಾವು ನೋಡಿದಾಗ ನೋಡಿ ನೋಡಿ ಆಗ್ಲೇ ಫೋಟೋ ತಗೊಂಡು ಎಕ್ಸಾಕ್ಟ್ಲಿ ಈ ತರ ಇತ್ತು ಅವಾಗಲೇ. ಮೊಬೈಲಲ್ಲಿ ಕಾಣಿಸ್ತಾ ಇದೆ. ಇವಾಗೆಲ್ಲ ಫುಲ್ಲು ಫಾಗ್ ಆಗ್ಬಿಟ್ಟಿದೆ. ಸ್ವಲ್ಪ ಹೊತ್ತು ಇವಾಗ ಯಾವುದೇ ಥರ ಫಾಗಿಂದ ಕಾಣಿಸ್ತಾ ಇಲ್ಲ. ಜಸ್ಟ್ ಒಂದು 15 ಮಿನಿಟ್ಸ್ ವೆಯ್ಟ್ ಮಾಡೋದು. ಕ್ರೇಜಿ ವ್ಯೂ ಅಂದ್ಕೊಳ್ಳಿ. ಬಟ್ ನಿಮಗೆ ಒಂದು 15 ನಿಮಿಷ
ಒಂದು ಒಳ್ಳೆ ವ್ಯೂ ನೋಡೋಣ, ನಿಮಗೆ ಕಾಣಿಸಿದ್ರೆ ತೋರಿಸ್ತೀವಿ. ಬಟ್ ಗೈಸ್, ನೀವೇನಾದ್ರು ಶಿವಮೊಗ್ಗದಲ್ಲಿದ್ದು ಜೋಗ್ ಫಾಲ್ಸ್ನ ವಿಸಿಟ್ ಮಾಡಿಲ್ಲ ಅಂದರೆ ಕಂಪ್ಲೀಟ್ ಶಿವಮೊಗ್ಗ ಟ್ರಿಪ್ಪೇ ವೇಸ್ಟ್ ಅಂದ್ಕೊಳ್ಳಿ. ದಿಸ್ ಈಸ್ ಒನ್ ಆಫ್ ದ ಫೆಂಟಾಸ್ಟಿಕ್ ಪ್ಲೇಸು. ದಯವಿಟ್ಟು ನೀವೇನಾದ್ರು ಈ ಕಡೆ ಇದ್ದರೆ ಈ ಜಾಗನ ತಪ್ಪದೇ ವಿಸಿಟ್ ಮಾಡಿ. ಯು ಗೈಸ್ ವಿಲ್ ಲವ್ ಇಟ್ ಅಂತ ಹೇಳ್ತೀನಿ. ಗೈಸ್, ನಮ್ಮ ರಾಜ್ಕುಮಾರ್ ಅವ್ರ ಸಾಂಗ್ ನೀವು ಕೇಳಿರ್ತೀರಾ, ಸಾಯಕ್ಕೆ ಮುಂಚೆ ಒಮ್ಮೆ ನೋಡು ಜೋಗದ ಗುಂಡಿ. ಬ್ಯೂಟಿಫುಲ್ ಫೆಂಟಾಸ್ಟಿಕ್ ಫಾಲ್ಸ್ ಅಂದ್ಕೊಳ್ಳಿ. ಇಂಡಿಯಾಸ್ ಫೇಮಸ್ ಫಾಲ್ಸ್ ನೀವು ನೋಡ್ಬೋದು. ಬಟ್ ಅನ್ಫಾರ್ಚುನೇಟ್ಲಿ ಫಾಗಿಂದ ಕಂಪ್ಲೀಟ್ ತುಂಬಿಡಿದೆ. ಬಟ್ ದಿಸ್ ಈಸ್ ದ ಪ್ಲೇಸ್ ಅಂದ್ಕೊಳ್ಳಿ. ಶಾರ್ಟ್ಸ್ ಆಗಕ್ಕೆ ಟ್ರೈ ಮಾಡ್ತೀವಿ ಫಾಗ್ ಎಲ್ಲ ಹೋದ್ಮೇಲೆ. ಗೈಸ್ ವಿಲ್ ಲವ್ ಇಟ್. ಗೈಸ್, ಬರೋಬ್ಬರಿ 800 ಫೀಟ್ ಇರುವಂಥ ಜೋಗ್ ಫಾಲ್ಸ್ ಇದು. ಕಂಪ್ಲೀಟ್ 800 ಫೀಟಲ್ಲಿ ಮೇಳೆಯಿಂದ ಬೀಳೋವಂಥ ನೀರೇನಿದೆ, ಯಾವುದೇ ಥರ ಅಕ್ಕಪಕ್ಕ ಬಂಡೆಗೆ ನೀರೇ ಟಚ್ ಆಗೋದಿಲ್ಲ. ಆ ಥರ ಒಂದು ಸೆಂಟ್ರ್ ಪಾಯಿಂಟಲ್ಲಿ ಫ್ಲೋ ಆಗುತ್ತೆ. ಆರಾಮಾಗಿ ಕೆಳಗಡೆ ನಾವು ಒಂದು ರೌಂಡ್ ಹೊಡ್ಕೊಂಡು ಹೋಗ್ಬಿಟ್ಟು ಇನ್ಫ್ಯಾಕ್ಟ್ ಕೆಳಗಿಂದನೂ ನೋಡ್ಬೋದು ಆ್ಯಂಡ್ ಫುಲ್ ಟಾಪಲ್ಲಿ ಕೂಡ ನೋಡ್ಬೋದು ನೀವು. ಬ್ಯೂಟಿಫುಲ್ ಅಂದ್ಕೊಳ್ಳಿ. ಬಟ್ ನಾವು ಅನ್ಫಾರ್ಚುನೇಟ್ಲಿ ನಾವು ಲೇಟಾಗಿ ಬಂದಿರೋದ್ರಿಂದ ನೋಡೋಕ್ಕಾಗಿಲ್ಲ. ಬಟ್ ನೀವೇನಾದ್ರು ಈ ಕಡೆ ಇದ್ದರೆ ದಯವಿಟ್ಟು ಮಿಸ್ ಮಾಡ್ತೀರಾ, ವಿಸಿಟ್ ಮಾಡಿ. ಡೆಫಿನೆಟ್ಲಿ ಯು ಗೈಸ್ ವಿಲ್ ಲವ್ ಇಟ್. ಈ ಥರ ಇರ್ತಾ ಇದ್ದಿಲ್ಲ. ಸಾಯಕ್ಕೆ ಮುಂಚೆ ಒಮ್ಮೆ ನೋಡಿ ಜೋಗದ ಗುಂಡಿ. ಯಾವ್ದಿತ್ತಲ್ಲ ಬಸ್ಸು ಗೈಸ್ ಅಲ್ಲಿ ಒಂದು ನೋಡಿದ್ರಲ್ಲ. ಹೋಪ್ ಯು ಗೈಸ್ ಎಂಜಾಯ್ಡ್ ದ ವಿಡಿಯೋ. ಹೋಪ್ ಯು ಗೈಸ್ ಲೈಕ್ ದ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಪೀಸ್, ಬಾಯ್.